ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಅವರಿಬ್ಬರು ಪ್ರಬಲ ಸಮುದಾಯದ ಪ್ರಭಾವಿ ನಾಯಕರು. ಅವರಿಬ್ಬರಲ್ಲಿ ಒಬ್ಬರು ಹುಟ್ಟಿದ್ದು ಬೇರೆ ಜಿಲ್ಲೆಯಾದರೂ ಈಗ ಇಬ್ಬರು ಇರುವುದು ಒಂದೇ ಜಿಲ್ಲೆಯಲ್ಲಿ. ಅದೊಂದು ಜಿಲ್ಲೆಯ ಹೆಸರಿನ ವಿಚಾರವಾಗಿ ನಾನಾ ನೀನ ಅಂತ ಪ್ರತಿಷ್ಠೆಗಿಳಿದಿದ್ರು. ಈಗ ಬಳ್ಳಾರಿ ವಿಷಯಕ್ಕೆ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ನಾವು ಹೇಳೋದಕ್ಕೆ ಹೊರಟಿರೋದು ಯಾರ ಸ್ಟೋರಿ ಅಂತೀರಾ? ಆ ಪ್ರಭಾವಿ ನಾಯಕರು ಯಾರು ಅಂತೀರಾ? ಆ ಸಮುದಾಯ ಯಾವುದು ಅಂತೀರಾ? ಆ ಜಿಲ್ಲೆ ಯಾವುದು ಅಂತೀರಾ? ಹಾಗಿದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಎಸ್ ವೀಕ್ಷಕರೇ, ಕುಮಾರಸ್ವಾಮಿ ಹಾಗೂ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಪ್ರಬಲ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರು. ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಹಿಡಿತವನ್ನ ಸಾಧಿಸಿದ್ದಾರೆ. ಇಬ್ಬರು ಕೂಡ ಒಕ್ಕಲಿಗ ಸಮುದಾಯದ ಮೇಲೆ ಹಿಡಿತ ಸಾಧಿಸುವುದಕ್ಕೆ ಪೈಪೋಟಿಗೆ ಬಿದ್ದಿದ್ದಾರೆ. ಇದು ವರ್ಷಗಳಿಂದಲ್ಲ, ದಶಕಗಳಿಂದ. ಹಾವು ಮುಂಗುಸಿಯಂತೆ ರಾಜಕೀಯ ಬದ್ಧ ವೈರಿಗಳು. ಹಾಗಾಗಿಯೇ ಇಬ್ಬರನ್ನು ಕೂಡ ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗೋದೇ ಇಲ್ಲ. ಈ ಭಯ ಕೂಡ ಇದೆ. ಅದೇನೋ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ಒಕ್ಕಲಿಗ ಸಮುದಾಯ ಕೈ ತಪ್ಪುತ್ತದೆ ಅನ್ನುವಂತಹ ಆತಂಕ ಅವರಿಬ್ಬರದ್ದೂ ಕೂಡ. ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ಕೂಡ ಸಿಎಂ ಆಗಿ ಅಧಿಕಾರ ನಡೆಸಿದ್ದಾರೆ. ಈಗ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಬಳ್ಳಾರಿ ಬ್ಯಾನರ್ ಬಡಿದಾಟದ ವಿಚಾರವಾಗಿ ಇಬ್ಬರು ನಾಯಕರು ಸಿಡಿದೆದ್ದಿದ್ದಾರೆ. ಒಬ್ಬರ ಮೇಲೊಬ್ಬರು ಮುಗಿ ಬೀಳ್ತಿದ್ದಾರೆ. ಪರಸ್ಪರ ಪ್ರಬಲ ಅಸ್ತ್ರಗಳನ್ನ ಬೀಸ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣವೂ ಕೂಡ ಇದೆ. ಡಿ.ಕೆ. ಶಿವಕುಮಾರ್ ಬಳ್ಳಾರಿಗೆ ಹೋಗಿದ್ರು. ಬ್ಯಾನರ್ ಬಡಿದಾಟದ ವಿಚಾರವಾಗಿ ಮಾಹಿತಿ ಪಡ್ಕೊಂಡ್ರು. ಶಾಸಕ ಭರತ್ ರೆಡ್ಡಿ ಜೊತೆ ಸುದ್ದಿಗೋಷ್ಠಿ ನಡೆಸಿದ್ರು. ಇಷ್ಟಕ್ಕೆ ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ದಿದ್ರೆ ಏನು ಆಗ್ತಾ ಇರ್ಲಿಲ್ವೇನೋ. ಅಲ್ಲಿ ಅವರೊಂದು ತಪ್ಪು ಮಾಡಬಂದ್ರು. ಅದೇನು ಗೊತ್ತಾ? ತಮ್ಮದಲ್ಲದ ಇಲಾಖೆಗೆ ಕೈ ಹಾಕಿದ್ದು. ಬಳ್ಳಾರಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ರು. ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಇದು ಕುಮಾರಸ್ವಾಮಿ ಅವರಿಗೆ ಪ್ರಬಲ ಅಸ್ತ್ರ ಆಯಿತು. ದೆಹಲಿಯಲ್ಲಿದ್ರೂ ಕೂಡ ಬಳ್ಳಾರಿ ಬ್ಯಾನರ್ ಬಡಿದಾಟದ ಪ್ರತಿ ಬೆಳವಣಿಗೆಯನ್ನು ಕೂಡ ನೋಡ್ತಾ ಇದ್ದ ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಮೇಲೆ ಮುಗಿಬಿದ್ರು. ಅದೇನು ಅಂದ್ರೆ, ಗೃಹ ಸಚಿವರಾಗಿ ಪರಮೇಶ್ವರ್ ಅವರು ಇದ್ರೂ ಕೂಡ ಪೊಲೀಸರ ಸಭೆ ನಡೆಸೋದಕ್ಕೆ ಡಿ.ಕೆ. ಶಿವಕುಮಾರ್ ಯಾರು? ಅವರೇನು ಗೃಹ ಸಚಿವರ, ಮುಖ್ಯಮಂತ್ರಿಗಳ? ಈಗ ಹೇಳಿ ತರಾಟೆಗೆ ತೆಗೆದುಕೊಂಡ್ರು. ರಾಜ್ಯದಲ್ಲಿ ಗೃಹ ಇಲಾಖೆ ಏನಾಗಿದೆ? ಗೃಹ ಸಚಿವರು ಏನ್ ಮಾಡ್ತಿದ್ದಾರೆ? ಕಾನೂನು ಸುವ್ಯವಸ್ಥೆ ಏನಾಗಿದೆ? ಪರಮೇಶ್ವರ್ ನಕಲಿ ಶ್ಯಾಮನ ವರ್ತನೆ ಬಿಡ್ಲಿ, ತಮ್ಮ ಇಲಾಖೆಯನ್ನ ಕಂಟ್ರೋಲ್ ಮಾಡಲಿ ಅಂತ ಗುಡುಗಿದ್ರು. ಇದು ಡಿ.ಕೆ. ಶಿವಕುಮಾರ್ ಅವರನ್ನ ಕೆರಳಿಸಿತು. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಗೃಹ ಇಲಾಖೆನೂ ಅವರೇ ನಡೆಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಅವರ ಅಧಿಕಾರದ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು. ಹೀಗೆ ಕುಮಾರಸ್ವಾಮಿ ತಮ್ಮನ್ನ ಕೆಣಕಿದ್ರಿಂದ ಡಿ.ಕೆ. ಕೆಂಡಾಮಂಡಲರಾಗಿದ್ದಾರೆ. ತಾವು ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ದನ್ನ ಪ್ರಶ್ನಿಸಿದ್ದ ಕುಮಾರಸ್ವಾಮಿ ಅವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಜೆಡಿಎಸ್ ವಿರುದ್ಧವೇ ಹೊಸ ಬಾಂಬನ್ನ ಸಿಡಿಸಿದ್ದಾರೆ. ಜೆಡಿಎಸ್ಗೆ ರಾಜ್ಯದಲ್ಲಿ ಭವಿಷ್ಯ ಇಲ್ಲ, ಅದು ಯಾವತ್ತಿದ್ರೂ ಕೂಡ ಬಿಜೆಪಿಯಲ್ಲಿ ವಿಲೀನಗೊಳ್ಳಲಿದೆ ಅಂತ ಹೇಳ್ಬಿಟ್ಟಿದ್ದಾರೆ. ಇದು ಕುಮಾರಸ್ವಾಮಿ ಮಾತ್ರ ಅಲ್ಲದೆ ಆ ಪಕ್ಷದ ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನು ಕೂಡ ಕೆರಳಿಸಿದ್ದಾರೆ. Kumaraswamy is, I am more experienced than Kumaraswamy in politics. I have a better experience. I may not become the chief minister. I know what is administration. ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡಿದಾಗ
ಭಾರಿ ಪ್ರತಿಷ್ಠೆಯ ಕದನಕ್ಕಿಳಿದಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಡಿ.ಕೆ. ಶಿವಕುಮಾರ್ ಈಗ ಬಳ್ಳಾರಿ ಬ್ಯಾನರ್ ವಾರ್ ವಿಚಾರದಲ್ಲೂ ಕೂಡ ಪ್ರತಿಷ್ಠೆಯ ಸಮರಕ್ಕಿಳಿದಿದ್ದಾರೆ. ಮುಂದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ? ಜೆಡಿಎಸ್ ಬಿಜೆಪಿಯಲ್ಲಿ ವಿಲೀನಗೊಳ್ಳಲಿದೆ ಎಂದಿರುವಂತಹ ಡಿ.ಕೆ. ಶಿವಕುಮಾರ್ ಹೇಳಿಕೆಗೆ ದೇವೇಗೌಡರು ಹಾಗೆ ಅವರ ಪುತ್ರ ಕುಮಾರಸ್ವಾಮಿ ಅವರು ಏನ್ ತಿರುಗೇಟ್ ಕೊಡ್ತಾರೆ ಅನ್ನೋದು ಶೀಘ್ರವೇ ಗೊತ್ತಾಗಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.